ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋನ ನೀವೆಲ್ಲರೂ ತುಂಬ ಇಷ್ಟಪಟ್ಟು ನೋಡಿದ್ದೀರಾ. ಅದಕ್ಕಾಗಿ ಭುವಿ ಕನ್ನಡ ವ್ಲಾಗ್ಸ್ ಕಡೆಯಿಂದ ಧನ್ಯವಾದಗಳು. ಅದೇ ರೀತಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿ. ಇವತ್ತು ಮದುವೆ ಗಂಡು ಮದುವೆ ಮನೆಗೆ ಹೋಗಿದ್ದಾರೆ. ಮದುವೆ ಮನೆಯಿಂದ ಇವತ್ತು ರಿಸೆಪ್ಷನ್ ಹೆಂಗೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನೀವು ನಮ್ಮ ತಮ್ಲೈನ್ ನೋಡ್ಬಿಟ್ಟು ಅಂದ್ಕೊಂಡಿರ್ತೀರಾ, ಏನು ಮದುವೆ ಗಂಡಿನ ಕಾಲಿಗೆ ಚಿಕ್ಕಪ್ಪ ಯಾಕೆ ಬಿದ್ದರು ಅಂತ. ಚಿಕ್ಕಪ್ಪ ಕಾಲಿಗೆ ಬಿದ್ದಿರೋದಲ್ಲ, ಗ್ಲೇಸ್ ಕಟ್ತಾ ಇರೋದನ್ನು ನಾವು ಕಾಲಿಗೆ ಬಿದ್ದರು ಅಂತ ತೋರಿಸಿದ್ವಿ. ನೋಡಿ, ಈ ಥರ ಎಲ್ಲಾದರೂ ನೋಡಿರ್ತೀರ ನೀವು. ಸ್ವಂತ ಚಿಕ್ಕಪ್ಪ, ತಂದೆ ಸಮಾನರಾದ ಚಿಕ್ಕಪ್ಪನೇ ಬಂದು ಮದುವೆ ಗಂಡಿಗೆ ಗ್ಲೇಸ್ ಕಟ್ತಾ ಇದ್ದಾರೆ. ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ ಮದುವೆ ಗಂಡಿನ ಮೇಲೆ ಅವ್ರ ಚಿಕ್ಕಪ್ಪ ಅನ್ನೋದನ್ನು ಈ ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. Dhum dhum ta na 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 dhum dhum agappa dhum dhum ta na na de na 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 dhum dhum agasa ragda dhum da 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 di ra na 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 da da gda dhum da da gda dhum da gda dhum 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 da na 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 de na 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 dhum gda na di ra na gama gama ma gama ba ma ga sa ni sa gda na di ra na gama gama ma gama ba ma ga sa ni sa Come on now, follow my lead. Come on now, follow my lead. Gama bala, gama, gama bala, gama esa. Gama bala, gama, gama bala, gama esa. Mama ni pa gama, gama bala, gama esa. Gama basa, gama. I'm in love with your body. Follow my lead. ಇಷ್ಟೊತ್ತು ರಿಸೆಪ್ಷನ್ ನೋಡಿದ್ರಿ. ರಿಸೆಪ್ಷನ್ ಎಲ್ಲ ಮುಗಿಯೋ ಹಂತಕ್ಕೆ ಬಂತು. ಇವಾಗ ರಿಸೆಪ್ಷನ್ ಮುಗಿಯೋ ಹಂತಕ್ಕೆ ಬಂತು. ಜನಗಳೆಲ್ಲ ಖಾಲಿ ಆದಮೇಲೆ
ನಮ್ಮ ಹುಡುಗರು ನಮ್ಮ ಜೊತೆ ಇದ್ದಂಥ ನಮ್ಮ ನೆಂಟರು ಎಲ್ಲ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ನೋಡಿ. ಒಬ್ಬೊಬ್ಬನು ಎಳ್ಕೊಂಬಂದು ಬಿಡಬೇಕು, ಎಳ್ಕೊಂಬಂದು ಬಿಡೋವರೆಗೂ ಸುಮ್ಮನೆ ಇರ್ತಾರೆ. ಎಳ್ಕೊಂಬಂದು ಬಿಟ್ಟರೆ ಸ್ಟಾರ್ಟ್ ಮಾಡ್ಕೊತಾರೆ. ಎಲ್ಲರೂ ಫಸ್ಟ್ ಯಾರೂ ಬರೋಲ್ಲ, ಅಲ್ಲ ಮಗು, ಫಸ್ಟ್ ಯಾರೂ ಬರೋಲ್ಲ. ಎಲ್ಲರೂ ಫಸ್ಟು ಎಳ್ಕೊಂಬಂದು ಸ್ಟೇಜ್ ಮೇಲೆ ಬಿಡಬೇಕು. ಬಿಟ್ಟಿದ ತಕ್ಷಣ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ 3 ಜನ ನೋಡ್ತಾ ಇದ್ದಾರೆ. ಇನ್ನು ಅವ್ರು ಬರೋಲ್ಲ, ಅವ್ರು ನೋಡ್ಬಿಟ್ಟು ಯಾರೊಬ್ರು ಎಳ್ಕೊಂಬರ್ಬೇಕು. ಎಳ್ಕೊಂಬಂದ್ರೆ ಅವರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು ಮಗು, ಈ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೋಡಿ ಎಳ್ಕೊಂಬರ್ಗೆ ಹೋಗ್ತಾ ಇದ್ದಾರೆ. ಇವಾಗ ನೋಡಿ ಎಳ್ಕೊಂಬರ್ಗೆ ಬಂದಿದ ತಕ್ಷಣ ಅವ್ರು ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಎಲ್ರಿಗೂ ನಾಚಿಕೆ, ಅಯ್ಯೋ ನಾನು ಮಾಡಲ್ಲ ಅಂತ. ಯಾರಾದರೂ ಒಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡಿದ್ರಳು? ಹಾಂ, ಹಂಗೆ ಇನ್ನಿಬ್ಬರು ಒಬ್ಬರು ತಾತನ ಕರ್ಕೊಂಡು ನಮ್ಮಮ್ಮ ಡ್ಯಾನ್ಸ್ ಆಡಿಸ್ತವ್ರು. ಮತ್ತೆ ಹಿಂದೆ ಆಗೋದು, ಮತ್ತೆ ಕರ್ಕೊಂಬರೋದು, ಹಿಂದೆ ಆಗೋದು, ಮತ್ತೆ ಕರ್ಕೊಂಬರೋದು. ಇವಾಗ ನೋಡಿ ನಮ್ಮ ತೀವ್ನ ಮಾಮೂಲಿ ಎತ್ಕೊಂಡ್ಬಂದ್ರು. ಇವಾಗೆಲ್ಲ ಶುರು ಮಾಡ್ಕೊಂಡ್ರು ನೋಡಿ. ಇವಾಗೆಲ್ಲ ಒಂದು ಸ್ಟೇಜಿಗೆ ಬಂದರು, ಎಲ್ಲ ಒಂದು ರೇಂಜಿಗೆ ಬಂದಮೇಲೆ ಏನು ಮಾಡ್ತಾರೆ ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ನಾನು ಆಡಿದ್ರೆ ಅಯ್ಯೋ ಏನು ಅನ್ಕೊಂಡ್ಬಿಡ್ತಾರೋ, ಇವ್ರು ಆಡಿದ್ರೆ ಏನು ಅನ್ಕೊಂಡ್ಬಿಡ್ತಾರೋ ಅಂತ ಇರ್ತಾರೆ. ಅವ್ರು ಕರೆದಿದ ತಕ್ಷಣ ಎಲ್ಲರೂ ಬಂದು ಡ್ಯಾನ್ಸ್ ಆಡ್ತಾರೆ. ಇದೇ ರೀತಿ ಎಲ್ಲ ಡ್ಯಾನ್ಸ್ ಆಡಿದ್ವಿ. 11-12 ಗಂಟೆ ಆಯಿತು. 12 ಗಂಟೆ ಆದಮೇಲೆ ಗೊತ್ತಲ್ಲ, ಶಾಸ್ತ್ರ ಸಂಪ್ರದಾಯ ಇರ್ತದೆ. ಅರ್ಶಿನ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಎಲ್ಲ ಇರ್ತದೆ. ಅದನ್ನೆಲ್ಲ ಮಾಡಿಸಿ ರಾತ್ರಿ ಮಲಗೋಷ್ಟು 3 ಗಂಟೆ ಆಯಿತು. ಏನೇನು ಶಾಸ್ತ್ರ ಮಾಡ್ತೀವಿ ಅಂತ ಇವಾಗ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಇವಾಗ ಗಂಡಿನ ಕಾಲಿಗೆ ಮಿಂಚು ತೋರಿಸೋವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಸೋದರ ಮಾವ ಅಥವಾ ಮಾವ ಆದವರು ಕಾಲಿಗೆ ಮಿಂಚು ತೋರಿಸ್ಬೇಕು. ಮಿಂಚು ತೋರಿಸಿದ ಮೇಲೆ ಅರ್ಶನಾಚ ಕಾರ್ಯಕ್ರಮ ಎಲ್ಲ ಶುರುವಾಗುತ್ತೆ. ಅದನ್ನು ನಾನು ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಇದು ನಮ್ಮ ಸಂಸ್ಕೃತಿ ಪ್ರಕಾರ ಮಿಂಚಿನ ತೋರಿಸ್ಬೇಕು. ಮಿಂಚಿನ ತೋರಿಸೋರು ತಲೆ ಪೇಟ ಅಂತ ಕಟ್ಟಲೇಬೇಕು. ಇಲ್ಲಿ ಬರ್ತಾ ಇದ್ದಾರೆ, ಮಿಂಚಿನ ಹೆಂಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಮಿಂಚು ತೋರಿಸೋದು ಅರ್ಶಿನ ಶಾಸ್ತ್ರಕ್ಕೆ ಇನಾಗ್ರೇಷನ್ ಮಾಡಿದಂಗೆ. ಫಸ್ಟ್ ಮಿಂಚನ್ನು ತೋರಿಸ್ಬಿಟ್ಟು ಆಮೇಲೆ ಅರ್ಶಿನ ಶಾಸ್ತ್ರನ ಚಾಲನೆಗೆ ಬಿಡೋದು. ನೋಡಿ, ಎಲ್ಲ ಲೇಡೀಸ್ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಅರ್ಶನಾಚಾರಿಗೆ. ಅರ್ಶನಾಚಾರ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಇಬ್ಬರು, ಒಂದು ಟೈಗರು, ಒಂದು ಲಯನ್ನು ಮಕ್ಳುಗಳು. ಟೈಗರ್ ಲಯನ್ ಅಂತ ರೆಡಿ ಸಿಕ್ಕಿದ್ದೀವಿ ಮಕ್ಳಿಗೆ. ಆ ಮಕ್ಳುಗಳು ನೋಡೋವಂಥ ಅರ್ಶಿನ ಶಾಸ್ತ್ರ ನೋಡಬೇಕು. ನೋಡಿ, ಇವಾಗ ನೀವು ನೋಡ್ತಾ ಇರೋದು ಅರ್ಶಿನ ಶಾಸ್ತ್ರನ. ಅರ್ಶಿನ ಶಾಸ್ತ್ರ ಆಗಲೇ ದೊಡ್ಡವರೆಲ್ಲ ಇಕ್ಬಿಟ್ಟಿದ್ರು. ಚಿಕ್ಕ ಮಕ್ಕಳನ್ನ ಈ ಅರ್ಶಿನ ಶಾಸ್ತ್ರದಲ್ಲಿ ಏನು ಭಾಗವಹಿಸೋದಿಲ್ಲ. ಆದರೆ ನಮ್ಮ ಮಗು ಬಿಡಲಿಲ್ಲ, ನಾನು ಮಾಡಬೇಕು ಅಂತ ಹಠ ಮಾಡಿಬಿಟ್ಟಿದ್ರಿಂದ ನೀವು ಇವಾಗ ಶಾಸ್ತ್ರ ಮಾಡ್ತಾ ಇರೋದು ಲಯನ್ನು, ಅದ್ರ ಮುಂದೆ ನಿಂತಿರೋದು ಟೈಗರು. ಈ ಲಯನ್ನು ಟೈಗರು ಇಬ್ಬರು ಸೇರಿ ಅರ್ಶಿನ ಶಾಸ್ತ್ರನ ಮಾಡ್ತಾರೆ. ಇವಾಗ ನಮ್ಮ ಜೊತೆ ಲಯನ್ ಇದ್ದಾರೆ. ಲಯನ್ ಏನು ಹೇಳ್ತಾರೆ? ಸಿಂಹ ಮಾತಾಡಿ. ನಾನು ಹಚ್ಚಿದಾಗ ಮಾಮೂಲಿ ಹೇಳ್ಬಿಟ್ಟು ಬಂದೆ, ಚೆನ್ನಾಗಿ ಬೆಳ್ಗಾಗ್ಬಿಟ್ ಬಾ. ನೋಡಿ, ಅರ್ಶಿನ ಶಾಸ್ತ್ರಕ್ಕೋಸ್ಕರ ಎಲ್ಲ ರೆಡಿಯಾಗಿ ಎಲ್ಲ ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ದಾರೆ. ಹಿಂದೆಗಡೆ ಇರೋಂಥ ಮಗು ನೋಡ್ತಾ ಇದೆ, ನನಗೆ ಚಾನ್ಸ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಾ ಇದೆ. ಸಿಗುತ್ತೆ ತಡಿಯಮ್ಮ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅರ್ಶಿನ ಶಾಸ್ತ್ರ ಮಾಡಿ ನೀರಲ್ಲಿ ಕೈಯನ್ನು ತೊಳ್ಕೊಂಡು ಬಂತು. ಇವಾಗ ಬಂದಿರೋದು ಟೈಗರ್ ಬಂದು ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದೆ. ನೋಡಿ, ಅರ್ಶಿನ ಹಚ್ಚೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಟೈಗರ್. ಇವಾಗ ಒಟ್ಟಿನಲ್ಲಿ ಈ ಮಕ್ಕಳುಗಳದೇ ಆರ್ಭಟ ಆಗ್ಬಿಡುತ್ತೆ ಎಲ್ಲ ಕಡೆನೂ. ನೋಡೋಣ ಹೆಂಗೆ ಹಚ್ತಾ ಇದ್ದಾರೆ, ಏನು ಮಾಡ್ತಾರೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ. ಇದೇ ರೀತಿ ನೋಡ್ತಾ ಇರಿ. ಇನ್ನು ವಿಶೇಷವಾಗಿದೆ ಧಾರೆ ಮುಹೂರ್ತದಲ್ಲೂ ಇನ್ನೂ ಮಜಾ ಸಿಗುತ್ತೆ. ನೆಕ್ಸ್ಟು ಧಾರೆ ಮುಹೂರ್ತದ ವಿಡಿಯೋ ಬರುತ್ತೆ ನೋಡಿ. ತಲೆ ಮೇಲೆ ಅಕ್ಕಿ ಕಾಳಾಗ್ತಾ ಇದ್ದಾರೆ. ಇವ್ರು ಭಾರಿ ದೊಡ್ಡವರು, ಇವರು ಅಕ್ಕಿ ಕಾಳಾಗಿ ಬಂದ್ಬಿಟ್ಟಿದ್ದಾರೆ. ಇಡಪ್ಪ ಇಡು. ನೋಡಿ ಮೇಡಮ್.
ಸ್ನೇಹಿತರೆ, ನಾವು ಬೆಳಗಿನ ಜಾವ 3 ಗಂಟೆಗೂ ಶಾಸ್ತ್ರನೆಲ್ಲ ಮಾಡ್ಬಿಟ್ಟು ಬಂದು ನೋಡಿದ್ರೆ ನೋಡಿ, ಇಲ್ಲೊಂದು ಕಳ್ಳ ಕಾಫಿ ಮಾಡ್ಸೋ ಮಗಗಳು. ಕೊಳೆದಿರೋದನ್ನೆಲ್ಲ ತಿನ್ಕೊಂಡು ಕೂತಿತ್ತು. ನೋಡು ಬನ್ನಿ. ಹಾಲಿಲ್ಲ, ನಾನು ಏನ್ ಮಾಡ್ಲಿ? ಹಾಲು ತಂದ್ರೆ ಮಾಡ್ಕೊಡ್ಬೋದಪ್ಪ. ಅದ್ ಬಿಟ್ಬಿಟ್ಟು ಆ ಮುಖ ನೋಡಿ ಅಂದ್ರೆ ಅಲ್ಲಿ ನೋಡಿ ಬಂದ್ರಿ ಬಿಡಿ ಮದರ್ಸ್. ಸ್ನೇಹಿತರೆ, ಇವತ್ತಿಗೆ ಇಲ್ಲಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಾವಿನ್ನೂ ದಾನ ಮುಹೂರ್ತದ ವಿಡಿಯೋ ಜೊತೆಗೆ ನೆಕ್ಸ್ಟ್ ವಿಡಿಯೋ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಿಮ್ಗೇನಾದ್ರು ಸರಿ ಅನಿಸಿದ್ರೆ ಅಥವಾ ತಪ್ಪು ಅನಿಸಿದ್ರೆ ಕಮೆಂಟ್ ಅಂತೂ ಮಾಡೋದನ್ನು ಮರಿಲೇಬೇಡಿ. ಹಾಗೆ ನಮ್ಮ ಶಾರ್ಟ್ಸ್ ನೋಡಿ ಲೈಕ್ ಮಾಡಿ.